ಇಲ್ಲಿಯವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಸಮಾಜ ಚಿಕ್ಕದಾದರೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದೇವೆ. ಸಮಾಜ ಚಿಕ್ಕದಾಗಿದ್ರು ಕೂಡ ಬೆರಳೆಣಿಕೆಯಲ್ಲಿ ಅಷ್ಟೇ ಮನೆ ಇರೋದ್ರಿಂದ ಆದರೂ ಕೂಡ ಗಣ್ಯ ವ್ಯಕ್ತಿಗಳನ್ನ ಪ್ರತಿ ವರ್ಷ ನಾವು ಜಯಂತಿಯ ಪ್ರಯುಕ್ತ ಮುಧೋಳದ ಗಣ್ಯ ವ್ಯಕ್ತಿಗಳನ್ನ, ಸಾಧಕರನ್ನ, ಸಮಾಜ ಸೇವಕರನ್ನ, ಪತ್ರಿಕೋದ್ಯಮದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರನ್ನ ಸುಮಾರು ಪ್ರತಿ ವರ್ಷ ಜಯಂತಿ ಎಂದು ನಾವು 10 ಜನರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡು ಅವರು ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ. ಸಂಘ ಜಯಂತಿಗಳನ್ನ ಮಾಡುವವರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವುದರ ಮಟ್ಟಿಗೆ ನಾವು ಎಲ್ಲ ಸಂಘಟಕರು ಕೆಲಸ ಮಾಡ್ತಾ ಇದ್ದೇವೆ. ಮುಧೋಳದಲ್ಲಿ ಒಂದು ಏನೇ ಆದ್ರೂ ಕೂಡ ನಮ್ಮ ಸಮಾಜ ಎದ್ದು ನಿಲ್ತದೆ. ಯಾಕಂದ್ರೆ ಅನ್ಯಾಯ ಆಗಿರ್ಬೋದು ಅಥವಾ ಸಮಾಜಕ್ಕೆ ನ್ಯಾಯ ಕೊಡಿಸುವಾಗಿರ್ಬೋದು, ಇನ್ನೂ ಏನೇನೇ ಕೆಲಸ ಆಗಿರ್ಬೋದು ಅದನ್ನೆಲ್ಲ ನಾವು ಎದೆತಟ್ಟಿ ನಿಂತು ಕೆಲಸವನ್ನು ಮಾಡಿಕೊಂಡಿದ್ದೇವೆ. ಅದಂತೆ ಈ ಮುಧೋಳದಲ್ಲಿ ನಮಗೆ ಸನ್ಮಾನ್ಯ ಗೋವಿಂದಂ ಕಾರಜೋಳ ಸಾಹೇಬರು 4 ಗುಂಡಿ ಜಾಗವನ್ನು ಕೊಟ್ಟು ಈ ದೋಬಿಘಾಟವನ್ನು ನಿರ್ಮಾಣ ಮಾಡಿ ಅದೇ ರೀತಿ ಎಲ್ಲವನ್ನ ಕೆಲಸ ಮಾಡಿದ್ದಾರೆ. ಆದ್ರೆ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ, ಮಾನ್ಯ ಅಬಕಾರಿ ಸಚಿವರು ಅವರು ಕೂಡ ನಮ್ಮ ಮಡಿವಾಳ ಸಮಾಜದ ಮೇಲೆ ಬಹಳ ಅಪಾರವಾದ ಪ್ರೀತಿ ವಿಶ್ವಾಸ ಇದೆ. ತಾವು ಕೂಡ ನಮ್ಮ ಮಡಿವಾಳ ಸಮಾಜಕ್ಕೆ ತಮ್ಮಿಂದ ಏನಾದರೂ ನಾವು ಕೊಡುಗೆಯನ್ನು ಬಯಸ್ತಾ ಇದ್ದೇವೆ. ಈ ದೋಬಿಘಾಟನ್ನ ತಾವು ನಮ್ಮ ಮಡಿವಾಳ ಸಮಾಜಕ್ಕೆ ನೀಡಿ ಅದನ್ನ ಆದೇಶವನ್ನ ಮಾಡಿ ದಯಮಾಡಿ ನಮಗೆ ಒಪ್ಪಿಸಬೇಕು. ನಾವು ಇಲ್ಲಿ ದೋಬಿಘಾಟ ಬಟ್ಟೆ ಒಣಗಲಿಕ್ಕೆ ಬೇರೆ ಕೆಲಸ ಜಾಗ ಇಲ್ಲ. ಆದ ಕಾರಣ ಮಾನ್ಯ ಸಚಿವರಲ್ಲಿ ನಾನು ಎಲ್ಲ ಮಡಿವಾಳರ ಬಂಧುಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಪೌರಾಯುಕ್ತರ ಜೊತೆಗೆ ಮಾತನಾಡಿ ಇದನ್ನ ಈ ಸಮಾಜಕ್ಕೆ ನೀಡಿದ್ದಾರೆ ಅದೊಂದು ಶ್ಲಾಘನೀಯ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಏನೇ ಮಾಡ್ಬೇಕಂದ್ರೆ ನಾವು ಪಟ್ಟಿ ಹಾಕಿ ಒಂದು ಕೆಲಸವನ್ನು ಮಾಡ್ಕೊಟ್ಟು ಬಂದಿದ್ದೇವೆ. ಒಂದು ಮನೆಯಲ್ಲಿ ಸಾವು ಆದಾಗ ಸದಸ್ಯರು ಕೂಡಿ ನಾವು 15,000 20,000 ಕೂಡಿಟ್ಟು ಆ ಶವ ಸಂಸ್ಕಾರಕ್ಕೆ ಬೇಕಾದಂತಹ ಹಣವನ್ನ ನಾವು ನೀಡುತ್ತೇವೆ. ಆಮೇಲೆ ಆ ಮನೆಯಿಂದ ಅವರು ಅದಕ್ಕೆ ಏನೋ ಹಾಕಿ ನಮಗೆ ಸಮಾಜಕ್ಕೆ ಕೊಡ್ತಾರೆ. ಯಾವುದೇ ವ್ಯವಸ್ಥೆ ಇರ್ಬೋದು, ಅಲ್ಲಿ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಆ ಕಷ್ಟ ಸುಖದಲ್ಲಿ ಮಡಿವಾಳ ಸಮಾಜ ಯಾವತ್ತು ಮಡಿವಾಳ ಸಮಾಜದೊಂದಿಗೆ ಇದೆ ಮತ್ತು ಉಳಿದ ಸಮಾಜದೊಂದಿಗೆ ಇದೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ತಾಲೂಕ, ಈ ತಾಲೂಕದಲ್ಲಿ ಸಾಕಷ್ಟು ಕೆಲಸಗಳಾಗಿದ್ದಾವೆ, ಇನ್ನೂ ಕೆಲಸಗಳಾಗಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲವನ್ನ ನಾವು ಸಮಾಜ ಕೇಳೋದು ಸಹಜ. ಅದೇ ಒಂದು ಯಾರೇ ಆಗಿರ್ಬೋದು, ದಯವಿಟ್ಟು ಸಣ್ಣ ಸಮಾಜ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ತಮ್ಮ ಸಹಾಯ ಸಹಕಾರ ಯಾವತ್ತೂ ನಮ್ಮಲ್ಲಿ ಇರಲಿ. ಈ ಸಮಾಜ ಯಾವತ್ತೂ ತಮಗೆ ಬೆನ್ನೆಲುಬಾಗಿ ನಿಲ್ತದ ಅಂತಕ್ಕಂಥ ಮಾತನ್ನು ಹೇಳಿ ಅವಕಾಶ ನೀಡಿದಂತ ಎಲ್ಲರಿಗೂ